ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮೀರನ್ ವ್ಲಾಗ್ಸ್. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಂದಿನ ಶುರುವಾಗಿದ್ದು ಬೆಳಗ್ಗೆ 5:30ಗೆ. ಬೆಳಗ್ಗೆ ಎದ್ದು ಆಕಾಶನ ನೋಡ್ತಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಸೂರ್ಯನ ಜೊತೆ ಚಂದ್ರನ್ನು ನೋಡೋಕ್ಕೆ ಸಿಕ್ಕಿದ್ರು. ಅಂದರೆ ಆರೆಂಜಿಶ್ ಸ್ಕೈನ ನೋಡ್ತಿದ್ರೆ ಒಂಥರ ತುಂಬ ಪ್ಲೆಸೆಂಟಾಗಿ ಫೀಲ್ ಆಗ್ತಿತ್ತು. ನಾನು ಎದ್ದು ಬರೋಷ್ಟೊತ್ತಿಗೆ ಅಮ್ಮ 3 ಗಂಟೆಗೆ ಎದ್ದು ಬಿಟ್ಟಿದ್ದಾರೆ. ಇದಕ್ಕಿನ ಬೇಳೆ ಇದಕ್ಕದಕ್ಕೆ ಈ ಹಬ್ಬದ ಸ್ಪೆಷಲ್ಲೇ ಅದೇ ಅಲ್ವಾ. ಸೊ ಈಗ ಕಾಲ ಮುಗಿಯೋದಕ್ಕೆ ಮೊದಲೇ ಇದಕ್ಕಿನ ಬೇಳೆ ತಿಂದುಬಿಡಬೇಕು ಅಂತ. ಈ ಹಬ್ಬದ ಸ್ಪೆಷಲ್ ಏನು ಅಂತ ಹೇಳಿದ್ರೆ, ಎಲ್ಲರ ಮನೇಲೂ ಇದಕ್ಕಿನ ಬೇಳೆ ಸಾರು ಮಾಡಿರ್ತಾರೆ. ನಿಮ್ಮ ಮನೇಲಿ ಹೇಗೆ? ಬೆಳಗ್ಗೆನೇ ತಲೆ ಸ್ನಾನ ಮುಗಿಸ್ಕೊಂಡು ಫಸ್ಟು ಸೀರೆ ಉಟ್ಕೊಂಡು ರೆಡಿ ಆದೆ. ಅದೇ ದೊಡ್ಡ ಕೆಲಸ ಅಲ್ವಾ. ರಂಗೋಲಿ ಹಾಕಬೇಕಾಗಿತ್ತಲ್ಲ, ಆಚೆ ಸ್ಪೆಷಲ್ ಆಗಿರೋ ರಂಗೋಲಿನೇ ಹಾಕಿದ್ದೀನಿ. ಪೊಂಗಲ್ ಸ್ಪೆಷಲ್ಲು. ಆಕಾಶದಲ್ಲಿ ಯಾವ ರೀತಿ ನಾನು ಬೆಳಗ್ಗೆ ಎಲ್ಲೋ ವಿತ್ ಆರೆಂಜ್ ಸನ್ನನ್ನು ನೋಡಿದ್ನೋ ಅದೇ ರೀತಿನೇ ಇವತ್ತು ರಂಗೋಲಿ ಕೂಡ ಬಿಡಿಸ್ದೆ. ತುಂಬ ಚೆನ್ನಾಗಿ ಬಂತು. ಆಲ್ಮೋಸ್ಟ್ 1.5 ಅವರು ಅದರಲ್ಲೇ ಸ್ಪೆಂಡ್ ಮಾಡಿಬಿಟ್ಟಿದ್ದೀನಿ. ಮೈ ಮೂಳೆ ಎಲ್ಲ ಪದ ಹಾಡ್ತಿತ್ತು ರಂಗೋಲಿ ಹಾಕಿ ಮುಗಿಸೋಷ್ಟೊತ್ತಿಗೆ. ಇನ್ನು ನಾನು ನಾರ್ಮಲ್ ಡೇಸಲ್ಲೇ ಇಷ್ಟೊತ್ತು ಕೂತ್ಕೊಂಡು ರಂಗೋಲಿ ಹಾಕ್ತೀನಿ, ಇನ್ನು ಹಬ್ಬದ ಟೈಮಲ್ಲಿ ಕೇಳಬೇಕಾ? ಹಬ್ಬ ಶುರುವಾಗೋದೇ ರಂಗೋಲಿಯಿಂದ. ಸಾಂಪ್ರದಾಯಿಕವಾಗಿರೋವಂಥ ಅಡುಗೆ ಎಷ್ಟು ಸ್ಪೆಷಲ್ಲೋ, ರಂಗೋಲಿನೂ ಅಷ್ಟೇ ಸ್ಪೆಷಲ್ಲು. ಇನ್ನು ನಾನು ಮನೆಯಲ್ಲಿ 7 ಕಡೆ ರಂಗೋಲಿ ಹಾಕಬೇಕಾಗಿರುತ್ತೆ. ಸುಸ್ತು ಆಗೇ ಆಗುತ್ತೆ. ಬಟ್ ಸುಸ್ತು ಆಗೋದಕ್ಕಿಂತ ಆ ರಂಗೋಲಿ ಕೊಡುತ್ತಲ್ಲ ಬ್ಯೂಟಿಫುಲ್ ಲುಕ್ಕು ಮತ್ತು ಗುಡ್ ವೈಬ್ಸು ಮತ್ತು ಯಾವುದ್ರಲ್ಲೂ ಸಿಗಲ್ಲ ಅಂತ ಹೇಳಿ ಸೀರಿಯಸ್ಲಿ. ತುಳಸಿ ಕಟ್ಟೆ ಮುಂದೆ ರಂಗೋಲಿ ಹಾಕಿ, ಮತ್ತು ಮೇಲೆ ನಮ್ಮ ರೂಮ್ ಮುಂದೆ ರಂಗೋಲಿ ಹಾಕಿ, ಮೇಲೆ ಇರೋ ತುಳಸಿ ಹತ್ರ ರಂಗೋಲಿ ಹಾಕಿ, ಮತ್ತು ನೆಲ್ಲಿಕಾಯಿ ಮರದ ಹತ್ರ ರಂಗೋಲಿ ಹಾಕಿ, ಮನೆ ಮುಂದೆ ರಂಗೋಲಿ ಹಾಕಿ, ದೇವ್ರ ಮನೇಲಿ ರಂಗೋಲಿ ಹಾಕಿ, ಟಯರ್ಡ್ ಆಗೋಗ್ಬಿಟ್ಟಿತ್ತು ಸೀರಿಯಸ್ಲಿ. ಉಪವಾಸ ಬೇರೆ ಇದ್ದೆ ಅಲ್ವಾ, ಒಂಥರ ಚುರು ಅಂತ ಅನ್ನಿಸ್ತಾ ಇತ್ತು. ನಮ್ಮ ಮನೆಯವರು ಮತ್ತು ನಮ್ಮ ಮಮ್ಮಿನೂ ಯಾವಾಗಲೂ ಗೇಲಿ ಮಾಡ್ತಾ ಇರ್ತಾರೆ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಯಾವಾಗ ನೋಡಿದ್ರು ರಂಗೋಲಿ ಹಾಕ್ಕೊಂಡೇ ಇದ್ಬಿಡು, ಮನೆ ಪೂರ್ತಿ ರಂಗೋಲಿ ಹಾಕಿದ್ರು ನಿನಗೆ ಸಮಾಧಾನ ಆಗಲ್ಲ ಅಂತ ಬೈತಾ ಇರ್ತಾರೆ. ನನಗೆ ಹೇಳೋವಾಗಲೇ ಇಷ್ಟೊಂದು ನಗು ಬರ್ತಿದೆ. ಯಾವಾಗಲೂ ಅಷ್ಟೇ ಈ ರೀತಿ ಗೇಲಿ ಮಾಡ್ಕೊಂಡೇ ಇರ್ತಾರೆ. ಬಟ್ ಡೆಫಿನೆಟ್ಲಿ ಆ ರಂಗೋಲಿ ಎಲ್ಲ ಹಾಕಿದ್ಮೇಲೆ ಏನೋ ಒಂಥರ ಕಳೆ ಬರುತ್ತೆ. ನಿಜ ಹೇಳಿ, ಡೆಫಿನೆಟ್ಲಿ ಚೆನ್ನಾಗಿದೆಯಾ ಇಲ್ವಾ ಅಂತ ಫ್ರೆಂಡ್ಸ್. ಒಂದು ಚಿಕ್ಕ ರಂಗೋಲಿ ಹಾಕಬೇಕಂತ ಹೇಳಿದ್ರು ಅದಕ್ಕೂ ಬಗ್ಗೆ ಎದ್ದೊಳ್ಬೇಕು ಅಲ್ವಾ. ಸೊ ಡೆಫಿನೆಟ್ಲಿ ಅದಕ್ಕಂತ ಶ್ರಮ ಹಾಕಲೇಬೇಕು. ಬಟ್ ಅದನ್ನೆಲ್ಲ ಹಾಕಿದ್ಮೇಲೆ ಮನೆಗೆ ಬರೋ ಅಂಥ ಕಳೆನೇ ಒಂಥರ. ಇನ್ನೂ ಹಬ್ಬದ ದಿವಸ ಹಾಗೆ ಬಿಟ್ಟರೆ ನನ್ನ ಮನಸ್ಸು ಕೇಳೋದಿಲ್ಲ. ರಂಗೋಲಿ ಹಾಕೋದು ಫೈನಲಿ ಮುಗೀತು. ಇನ್ನು ನೆಕ್ಸ್ಟು ಕೆಲಸಗಳನ್ನ ನೋಡಬೇಕು ಅಂತ ಹೇಳಿ ಹೂವು ಎಲ್ಲ ಕಟ್ಟೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನು ಫಸ್ಟು ಪೊಂಗಲ್ ಮಾಡಬೇಕು ಅಲ್ವಾ, ಅದಕ್ಕೆ ಗಣಪತಿಗೆ ಅಮ್ಮನೇ ಫಸ್ಟು ಪೂಜೆ ಮಾಡಿಬಿಟ್ಟು ಮತ್ತು ಒಲೆ ಪೂಜೆನೂ ಮಾಡಿ ಪೊಂಗಲ್ಗೆ ಇಟ್ಟರು. ನಮ್ಮ ಪುಟಾಣಿ ನಮ್ಮ ಮನೆಯವ್ರ ಜೊತೆ ಸೇರಿಕೊಂಡು ಆ ಮುದ್ದಾಗಿ ಗೇಟ್ಗೆಲ್ಲ ತೋರಣ ಎಲ್ಲ ಕಟ್ತಿದ್ದಾರಲ್ಲ, ನೋಡಿಬಿಟ್ಟು ನನಗೆ ತುಂಬಾ ಖುಷಿ ಆಯಿತು. ಏನೋ ಬೆಳೆದಿರೋ ಹುಡುಗ ಥರ ಅವ್ರ ಪಪ್ಪಂಗೆ ಸಪೋರ್ಟ್ ಮಾಡ್ತಾ ನಿಂತಿದ್ದ ಅವನು. ಹ್ಯಾಪಿ ಪೊಂಗಲ್ ಮಮ್ಮಿ. ಥ್ಯಾಂಕ್ ಯು. ಇನ್ನು ಪೊಂಗಲ್ ದಿನ ಪಾತ್ರೆಯಲ್ಲಿ ಹಾಲಿಟ್ಟು ಆ ಹಾಲು ಉಕ್ಕಿ ಬರುತ್ತಲ್ಲ, ಅದನ್ನು ನೋಡೋದೇ ಒಂಥರ ಸಂತೋಷ. ಅಕ್ಕಿ ಹಾಲು ಕುದಿಸೋವಾಗ ಅದು ಮೇಲಕ್ಕೆ ಉಕ್ಕಿ ಬರುತ್ತಲ್ಲ, ಅದು ನಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ಉಕ್ಕಿ ಬರಲಿ ಅಂತ ಹೇಳಿ ಆ ಸಂಕೇತವಾಗಿ ಸಿಹಿ ಪೊಂಗಲ್ ಮಾಡ್ತೀವಿ. ಬೆಲ್ಲ, ಹಾಲು ಮತ್ತು ತುಪ್ಪ ಬಳಸಿ ಅಕ್ಕಿಯಾಗಿ ಇದನ್ನು ನೈವೇದ್ಯವಾಗಿ ಮಾಡೋದು. ಇನ್ನು ನಮ್ಮ ಮನೆಯಲ್ಲಾಗಲಿ ಕರ್ನಾಟಕದಲ್ಲಿ ಎಲ್ಲ ಕಡೆ ಸುಮಾರು ಜನ ಕಡಲೆಕಾಯಿ, ಅವರೆಕಾಯಿ ಮತ್ತು ಸಿಹಿ ಗೆಣಸು ಮತ್ತು ಸ್ವಲ್ಪ ಜನ ಕಬ್ಬು ಕೂಡ ಹಾಕಿ ಒಂದೇ ಸತಿ ಬೇಯಿಸ್ತಾರೆ. ಆ ಘಮ ಮನೆಯಲ್ಲೆಲ್ಲ ಯಾವ ರೀತಿ ಹರಡ್ಕೊಂಡಿರುತ್ತೆ ಯಪ್ಪ. ಇದೆಲ್ಲ ಒಂದು ಸ್ಪೆಷಲ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಇನ್ನು ಪೂಜೆಗೆ ನಾನು ಕೈಯಾರೆ ಹೂ ಮಾಡಿದ್ದು ನನಗೆ ತುಂಬಾ ಖುಷಿ. ಅದೇನೋ ಗೊತ್ತಿಲ್ಲ, ನಾವೇ ಕೈಯಾರೆ ಹೂ ಮಾಡಿಬಿಟ್ಟು ಮಾಲೆ ಹಾಕಿದ್ರೆ ದೇವ್ರಿಗೆ
ಒಂಥರ ಸಂತೋಷ. ಹೊರ್ಗಡೆಯಿಂದ ತಂದು ಮಾಡೋದು ಒಂಥರ ಅಂತ ಹೇಳಿದ್ರೆ ನಾವೇ ಕಟ್ಟಿರೋದನ್ನು ದೇವ್ರಿಗೆ ಹಾಕಿ ನೋಡೋದು ಒಂಥರ ಖುಷಿ ಕೊಡುತ್ತೆ. ನಾನು ಹೂ ಕಟ್ಟೋವಾಗ ಸ್ವಲ್ಪ ಹೂಗಳು ಉಳ್ದಿತ್ತಲ್ಲ, ಅದನ್ನು ತಗೊಂಡೋಗಿ ನಮ್ಮ ಪುಟಾಣಿ JCBಯಲ್ಲಿ ಹಾಕ್ಕೊಂಡು ಆಟಾಡ್ತಾ ಇದ್ದ. ಏನೇ ಸಿಕ್ಕಿದ್ರೂ ಸಾಕು ಅವನು JCB ಲಾರಿಲಿ ತುಂಬಿಸ್ಕೊಂಡು ಆಟಾಡೋಕ್ಕೆ ಕೂತ್ಕೊಬಿಡ್ತಾನೆ. ಇನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಸೂರ್ಯನ ಪ್ರತ್ಯಕ್ಷ ದೈವ ಅಂತ ಕರಿತೀವಿ. ನಮ್ಮ ಕಣ್ಣಿಗೆ ಕಾಣಿಸೋ ಅಂಥ ಏಕೈಕ ದೇವರು ಅವರೇನೇನೆ. ಯಾಕೆ ಅಂತ ಹೇಳಿದ್ರೆ ದೇವರು ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಗೊತ್ತಿಲ್ಲ. ಎಲ್ಲರೂ ಅಷ್ಟೇ ಯಾವುದೋ ಒಂದು ಇಮೇಜ್ನ ನಾವೇ ಕ್ರಿಯೇಟ್ ಮಾಡಿಕೊಂಡು ಪೂಜೆ ಮಾಡ್ತಾ ಇರ್ತೀವಿ. ಬಟ್ ಸೂರ್ಯನ ನಾವು ಕಣ್ಣಾರೆ ಕಾಣಲಿಕ್ಕಾಗತ್ತೆ. ಸೂರ್ಯ ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯಾವ ಜೀವಿಗಳು ಇರೋದೇ ಇಲ್ಲ. ಇನ್ನು ಎಸ್ಪೆಷಲಿ ಸೂರ್ಯನ ಬೆಳಕಿಲ್ಲದೆ ಯಾವುದೇ ರೀತಿಯಾಗಿರೋವಂಥ ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಸೂರ್ಯದೇವನಿಗೆ ಈ ದಿನ ಕೃತಜ್ಞತೆ ಸಲ್ಲಿಸೋ ಅಂಥ ರೀತಿಯಾಗಿ ಈ ಹಬ್ಬನ ಆಚರಣೆ ಮಾಡ್ತೀವಿ. ಮತ್ತು ಇನ್ನೊಂದು ಏನೇನು ಹೇಳಿದ್ರೆ ಸಂಕ್ರಾಂತಿ ದಿನ ಬಂದು ಸೂರ್ಯ ದಕ್ಷಿಣಾಯದಿಂದ ಉತ್ತರಾಯಣಕ್ಕೆ ಚಲಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಕತ್ಲೆಯಿಂದ ಬೆಳಕಿನ ಕಡೆಗೆ ಪ್ರಯಾಣ ಮಾಡೋ ಅಂಥ ಒಂದು ಸೂಚನೆ ಅಂತ ಕೂಡ ಹೇಳ್ತಾರೆ. ಚಳಿಗಾಲ ಡೆಫಿನೆಟ್ಲಿ ಇವತ್ತಿಗೆ ಕೊನೆ ಆಗಿಬಿಟ್ಟು ನೆಕ್ಸ್ಟು ಈ ಹಬ್ಬದ ಸಮಯದಲ್ಲಿ ಸೂರ್ಯನ ಕಿರಣಗಳು ನಮ್ಮ ಮೈ ಮೇಲೆ ಬಿದ್ದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಅದು ಮುಂಜಾನೆ ಬೆಳಕು ನಮ್ಮ ಮೈ ಮೇಲೆ ಬಿಡಬೇಕು. ವೈಟಮಿನ್ ಡಿ ನಮಗೆ ನಮ್ಮ ಮೈಯಲ್ಲಿರೋವಂಥ ಲೇಸಿನೆಸ್ನ ದೂರ ಮಾಡಿ ನಮ್ಮ ಮೈಗೆ ಒಂದು ಹೊಸ ಚೈತನ್ಯನ ಕೊಡುತ್ತೆ. ಇನ್ನು ಸೂರ್ಯ ಪಥ ಬದಲಾವಣೆ ಮಾಡ್ತಾ ಇರೋದ್ರಿಂದ ಈಗ ಹಗಲು ಜಾಸ್ತಿ ಇರುತ್ತೆ ಮತ್ತು ರಾತ್ರಿ ಕಡಿಮೆ ಇರುತ್ತೆ. ಇದು ನ್ಯಾಚುರಲಿ ಒಂದು ಹೊಸ ಚಿಗುರು ಮೂಡೋದಕ್ಕೆ ಮತ್ತು ಪಕ್ಷಿ ಪ್ರಾಣಿಗಳಲ್ಲಿ ಒಂದು ಹೊಸ ಚೈತನ್ಯನ ತುಂಬೋದಕ್ಕೆ ಕಾರಣ ಆಗುತ್ತೆ. ಸಂಕ್ರಾಂತಿ ಹಬ್ಬ ಅಂದರೆ ಅದು ಬರೀ ಎಳ್ಳು ಬೆಲ್ಲದ ಹಬ್ಬ ಮಾತ್ರ ಅಲ್ಲ. ಇದು ಸೂರ್ಯದೇವನಿಗೆ ನಾವು ಸಲ್ಲಿಸೋ ಅಂಥ ಒಂದು ದೊಡ್ಡ ಗೌರವ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೂರ್ಯದೇವ ನಮ್ಮ ಭೂಮಿ ಮೇಲೆ ಚೈತನ್ಯದ ಮೂಲ ಅಂತಲೇ ಹೇಳ್ಬೋದು. ಹೆಂಗೆ ಸೂರ್ಯ ಕತ್ಲೆನ ಓಡಿಸಿ ಜಗತ್ತಿಗೆ ಬೆಳಕು ನೀಡ್ತಾರೋ ಹಾಗೆ ನಮ್ಮ ಜೀವನದಲ್ಲಿ ಕಷ್ಟಗಳೆಲ್ಲ ಕರಗಿ ಸುಖ ಶಾಂತಿ ಬರಲಿ ಅಂತ ಹೇಳಿ ಇವತ್ತು ನಾವು ಸೂರ್ಯದೇವನಿಗೆ ಪೂಜೆ ಮಾಡ್ತೀವಿ. ಸೂರ್ಯನ ಕಿರಣಗಳು ಭೂಮಿ ಮೇಲೆ ಹೇಗೆ ಬೀಳ್ತಾವೋ ಹಾಗೆ ನಿಮ್ಮ ಬದುಕಲ್ಲೂ ಕೂಡ ಸುಖ ಶಾಂತಿ ಸಮೃದ್ಧಿ ಎಲ್ಲ ಬೆಳಗಲಿ. ಸೂರ್ಯನ ಪಥ ಬದಲಾವಣೆ ಆದಂಗೆ ನಿಮ್ಮ ಜೀವನದಲ್ಲೂ ಕೂಡ ನೆಗೆಟಿವ್ ಎನರ್ಜಿಗಳೆಲ್ಲ ಹೋಗಿ ಎಲ್ಲರಿಗೂ ಸುಖ ಶಾಂತಿ ತರಲಿ ಅಂತ ಹೇಳಿ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಇವತ್ತಿನ ಪೂಜೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ದೇವ್ರ ಮನೆ ನೋಡೋದಕ್ಕೆ ಅಷ್ಟು ಕಳ್ಕಳಿಯಾಗಿತ್ತು. ಸುಗ್ಗಿ ನಮ್ಮ ಮನೇಲೇ ಆಗಿರೋ ಥರ ಅನ್ನಿಸ್ತಾ ಇತ್ತು. ಏನೋ ಒಂಥರ ಸ್ಪೆಷಲ್ ವೈಬ್ಸು. ಇನ್ನೂ ಪೊಂಗಲ್ ಮಾಡೋವಾಗ ಘಮ ಘಮ ಅಂತ ಆ ತುಪ್ಪದಲ್ಲಿ ಅಮ್ಮ ಒಗ್ಗರಣೆ ಕೊಡ್ತಿದ್ರೆ ಅಷ್ಟು ಮನೆಯೆಲ್ಲ ಹರಡ್ಕೊಬಿಟ್ಟಿತ್ತು ಘಮ. ಇನ್ನು ಎದುರುಗಡೆ ಮನೆ ಅಣ್ಣ ಅವರು ನಮಗೆ ಫುಡ್ಡು ಶೇರ್ ಮಾಡ್ತಿರ್ತಾರಲ್ಲ, ಆಗಾಗ ಎಕ್ಸ್ಚೇಂಜ್ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ನಲ್ಲ, ಅವರು ಈ ಹಬ್ಬಕ್ಕೆ ಅಕ್ಕಿ ಕಡುಬು ಅಂತ ಏನೋ ಮಾಡ್ತಾರೆ, ಅದು ಮತ್ತು ಇದಕ್ಕಿನ ಬೇಳೆ ಸಾರು ಎಳ್ಳು ಬೆಲ್ಲ ಕೊಟ್ಟಿದ್ರು. ನಾನು ಎಕ್ಸ್ಚೇಂಜ್ ಆಫ್ ಲವ್ ಆಗಿ ಕಬ್ಬು ಮತ್ತು ಬಾಳೆಹಣ್ಣು, ಪಲಾವು ಮತ್ತು ಎಳ್ಳು ಬೆಲ್ಲ, ಆಮೇಲೆ ಬೇಯಿಸಿರೋ ಅಂಥ ಸಿಹಿ ಗೆಣಸು, ಅವರೆಕಾಯಿ, ಕಡಲೆಕಾಯಿ ಇದನ್ನು ಮತ್ತು ಇದಕ್ಕಿನ ಬೇಳೆ ಸಾರು ನಮ್ಮ ಮನೇಲೂ ಮಾಡಿದ್ವಿ, ಮತ್ತು ಪೊಂಗಲ್ಲು ಇದೆಲ್ಲನೂ ಅವ್ರಿಗೂ ಕೊಟ್ಬಿಟ್ಟು ಬಂದೆ. ಇನ್ನು ಹಬ್ಬ ಅಂತ ಹೇಳಿದ್ರೆ ಅಮ್ಮನ ಹತ್ರದಿಂದ ಅರಿಶಿನ ಕುಂಕುಮ ತಗೊಂಡು ಆಶೀರ್ವಾದ ತಗೊಳ್ಳೋದು ತುಂಬ ಅಂದರೆ ತುಂಬಾ ಸ್ಪೆಷಲ್ಲು. ನಾನು ಇದರಲ್ಲಿ ತುಂಬಾ ಲಕ್ಕಿ ಅಂತ ಹೇಳ್ಬೋದು. ಎಲ್ಲ ಹಬ್ಬಕ್ಕೂ ಅಮ್ಮ ಅರಿಶಿನ ಕುಂಕುಮ ಕೊಟ್ಟು ಆಶೀರ್ವಾದ ಮಾಡೇ ಮಾಡ್ತಾರೆ. ಏನೋ ಗೊತ್ತಿಲ್ಲ, ಅವ್ರ ಪ್ರೀತಿ ಪಡೆಯೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನೋ. ನನ್ನ ಜೀವನದಲ್ಲಿ ಯಾವುದೇ ರೀತಿಯಾಗಿರುವಂಥ ಸಂಬಂಧಗಳು ಗಟ್ಟಿಯಾಗಿ ಸಿಗಲಿಲ್ಲ ಅಂತ ಹೇಳಿದ್ರು, ಅದಕ್ಕೆಲ್ಲ ಕಾಂಪ್ರಮೈಸಿಂಗ್ ಆಗಿ ಅಮ್ಮನ ಕೊಟ್ಬಿಟ್ಟಿದ್ದಾರೆ ದೇವರು. ಅದಕ್ಕೆ ನಾನು ಎಷ್ಟೇ ಕೃತಜ್ಞತೆ ಸಲ್ಲಿಸಿದ್ರೂ ಸಾಕಾಗಲ್ಲ. ಇನ್ನು ಅಮ್ಮ ಡಿಫಾಲ್ಟಾಗಿ ಎಲ್ಲ ಹಬ್ಬಕ್ಕೂ ದುಡ್ಡು ಕೊಡ್ತಾರೆ.
ಎಲ್ಲ ಹಬ್ಬಕ್ಕೂ ನನಗೂ ನಮ್ಮ ಮನೆಯವ್ರಿಗೂ ದುಡ್ಡು ಕೊಡ್ತಿದ್ರು. ಈಗ ನಮ್ಮ ಪುಟಾಣಿಗೂ ಕೂಡ ನಮ್ಮ ಜೊತೆಲೇ ದುಡ್ಡು. ಅವನು ದುಡ್ಡು ಇಸ್ಕೊಂಡ್ಮೇಲೆ ಪಟ್ಟಂತ ಅವರ ಅಮ್ಮಮ್ಮಂಗೆ ಮುತ್ತು ಕೊಟ್ಟನಲ್ಲ, ಸಖತ್ ಕ್ಯೂಟ್ ಅಂತ ಅನ್ನಿಸ್ತು. ತಾಯಿ ಆಶೀರ್ವಾದ ಒಂದಿದ್ರೆ ಏನು ಬೇಕಾದರೂ ಜಗತ್ತಲ್ಲಿ ಜಯಿಸ್ಬೋದು. ಅವರೊಬ್ಬರು ಸಂತೋಷವಾಗಿದ್ದರೆ ಯಾವಾಗಲೂ ಅಷ್ಟೇ, ನಮ್ಮ ಎತ್ತಿದ ಕರುಳು ಸಂತೋಷವಾಗಿದ್ದರೆ ನಾವು ಕೂಡ ಸಂತೋಷವಾಗಿರ್ತೀವಿ. ಸೊ ನಿಮ್ಮ ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರಿಗಿಂತ ಮಿಗಿಲಾದಿದ್ದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ನಾವು ವಯಸ್ಸಲ್ಲಿ ಎಷ್ಟೇ ದೊಡ್ಡೋರಾಗ್ಬೋದು, ನಾವು ಜೀವನದಲ್ಲಿ ಎಷ್ಟೇ ಸಂಪಾದನೆ ಮಾಡ್ಬೋದು, ಬಟ್ ಅವ್ರ ಆಶೀರ್ವಾದ ಮಾಡಿ ಕೊಡೋ ಅಂಥ ₹1 ಆಗಿರಲಿ ಅಥವಾ ಎಷ್ಟೇ ದುಡ್ಡಾಗಿರಲಿ, ಅದಕ್ಕಿಂತ ಮಿಗಿಲಾದದ್ದು ಇನ್ಯಾವುದೂ ಇಲ್ಲ. ಇನ್ನು ಹಬ್ಬ ಅಂದಮೇಲೆ ಡೆಫಿನೆಟ್ಲಿ ಪಿಕ್ಚರ್ಸ್ ಇರಲೇಬೇಕು ಅಲ್ವಾ. ಸೊ ನಮ್ಮ ಪುಟಾಣಿ ಜೊತೆ ಪಿಕ್ಚರ್ಸ್ ಇಟ್ಕೊಂಡ್ರೆ ಅದೊಂಥರ ಮೆಮೊರೀಸು. ಅವ್ನು ಕ್ಯೂಟಾಗಿ ಸ್ಮೈಲ್ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಆ ಮುದ್ದು ಹಲ್ಗಳು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ಈ ಪಿಕ್ಕು ತುಂಬಾ ಫೇವ್ರೇಟ್ ಅಂತ ಹೇಳ್ಬೋದು. ಇನ್ನು ಪೂಜೆ ಎಲ್ಲ ಆದಮೇಲೆ ಡೆಫಿನೆಟ್ಲಿ ಊಟ ಮಾಡೋದೇ ಒಂದು ದೊಡ್ಡ ಸಂಭ್ರಮ. ಅದು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡೋದು ಇನ್ನೂ ಸಂಭ್ರಮನೇ. ಅಮ್ಮ ಮಾಡಿರೋ ಅಂಥ ಹಬ್ಬದ ಅಡುಗೆ ಘಮ ನನ್ನನ್ನು ಸೆಳೀತಾ ಇತ್ತು. ಸೊ ಇನ್ನು ಎಲ್ಲರೂ ಎಳ್ಳು ಬೆಲ್ಲು ಬೀರ್ಕೊಂಡು ಒಬ್ರಿಗೊಬ್ರು ಸೊ ಒಳ್ಳೆ ಮಾತಾಡೋಣ ಅಂತ ಹೇಳಿ ಸೊ ಆ ಸಂಪ್ರದಾಯನ ಕೂಡ ಮುಗಿಸಿದ್ವಿ. ಇನ್ನು ಈ ಹಬ್ಬದಲ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳೋದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ನಮ್ಮ ನಡುವೆ ಇರೋವಂಥ ಹಳೆ ಕಹಿ ನೆನಪುಗಳು ಅಥವಾ ದ್ವೇಷನ ಮರೆತು ಎಳ್ಳು ಬೆಲ್ದಂತೆ ಬೆರೆತು ಇನ್ನು ಮುಂದೆ ಸಿಹಿಯಾಗಿ ಮಾತಾಡೋಣ ಮತ್ತು ಬಾಂಧವ್ಯನ ಗಟ್ಟಿಗೊಳಿಸ್ಕೊಳ್ಳೋಣ ಅಂತ ಹೇಳಿ ಈ ಮಾತನ್ನು ಅಥವಾ ಒಗ್ಟನ್ನ ಹೇಳ್ತೀವಿ. ಮತ್ತು ಸಂಕ್ರಾಂತಿ ಬರುವಂಥ ಟೈಮಲ್ಲಿ ಚಳಿಗಾಲ ಇರುತ್ತಲ್ಲ, ಈ ಸಮಯದಲ್ಲಿ ನಮ್ಮ ದೇಹಕ್ಕೆ ಉಷ್ಣಾಂಶತೆ ತುಂಬ ಬೇಕಾಗುತ್ತೆ. ಎಳ್ಳು ಉಷ್ಣಾಂಶ ಮಾಡಿದ್ರೆ ಬೆಲ್ಲ ನಮಗೆ ಎನರ್ಜಿ ಕೊಡುತ್ತೆ. ಇದು ಚರ್ಮದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮತ್ತು ಇಮ್ಯೂನ್ ಸಿಸ್ಟಮ್ನ ಇಂಪ್ರೂವ್ ಮಾಡೋದಕ್ಕೂ ನಮಗೆ ಇದು ಒಳ್ಳೇದು ಮಾಡುತ್ತೆ. ಇದರಲ್ಲಿ ಕೊಬ್ಬರಿ ಮತ್ತು ಹುರ್ಗಡ್ಲೆ ಎಲ್ಲ ನಾವು ಸೇರಿಸ್ತೀವಲ್ಲ, ಇದು ಸುಗ್ಗಿ ಕಾಲದ ಸಂಕೇತ ಕೂಡ ಆಗಿರುತ್ತೆ. ಸೊ ಒಟ್ಟಾರೆ ಇದನ್ನು ಸೇರಿಸಿ ತಿನ್ನೋದು ನಮಗೆ ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಪ್ರಕೃತಿ ಸಮೃದ್ಧಿನ ಕೂಡ ಇದು ಸಂಭ್ರಮಿಸೋ ಒಂದು ರೀತಿ ಅಂತ ಹೇಳ್ಬೋದು. ಇನ್ನು ನಾವು ಮಾತ್ರ ಒಳ್ಳೆ ಊಟ ತಿಂದ್ಬಿಟ್ರೆ ಸಾಕ, ಡೆಫಿನೆಟ್ಲಿ ಒಂದು 4 ಜನಕ್ಕೆ ಒಳ್ಳೆ ಊಟ ಕೊಡಬೇಕು ಅಂತ ಹೇಳಿ ಸೊ ಇವತ್ತು 4 ಜನಕ್ಕೆ ಊಟ ಮಾಡಿದ್ದೆ. ಮತ್ತು ಮೊನ್ನೆ ತಂದಿದ್ನೆಲ್ಲ 100 ಬಾಕ್ಸಸ್ಸು, ಅದರಲ್ಲಿ ತೆಗೆದಿದ್ದು ಫಸ್ಟ್ 4 ಬಾಕ್ಸಸ್ ಇದು. ಸೊ ಅದು ಸಂಕ್ರಾಂತಿ ಹಬ್ಬದ ದಿವಸ ಮಾಡ್ತಿರೋದು ತುಂಬಾ ಖುಷಿ ಆಯಿತು. ಹಸ್ದವ್ರಿಗೆ ಅನ್ನ ನೀಡಿದಾಗಲೇ ಹಬ್ಬಕ್ಕೆ ನಿಜವಾದ ಅರ್ಥ ಸಿಗುತ್ತೆ ಅಂತ ನನಗನ್ಸುತ್ತೆ. ಇನ್ನು ಮಧ್ಯಾಹ್ನದ ಮೇಲೆ ನಾವು ತುಂಬ ಸ್ಪೆಷಲ್ ಪ್ಲೇಸಿಗೆ ಹೊರಡ್ತಾ ಇದ್ದೀವಿ. ಇಲ್ಲಿಗೆ ಅಂತ ನೋಡ್ತಿದ್ದೀರಾ, ನನ್ನ ಅತ್ತೆ ಮನೆಗೆ. ಮದುವೆ ಆಗಿ 7 ವರ್ಷಗಳಾದರೂ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಅಮ್ಮ ನಮ್ಮ ಹತ್ರ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ. ನನ್ನ ಸೀಮಂತಕ್ಕಾಗಲಿ ಅಥವಾ ನಮ್ಮ ಪಾಪು ಹುಟ್ಟಿದವಾಗಲಿ ಅಥವಾ ನನ್ನ ಪಾಪು ಹುಟ್ಟಿದಬ್ಬಕ್ಕಾಗಲಿ ಅವ್ರು ಬಂದಿರಲಿಲ್ಲ. ಬೇರೆಯವ್ರ ಮಾತಿಗೆ ಮರಳಾಗಿ ನಮ್ಮಿಂದ ದೂರವಾಗಿದ್ದರು. ಆದರೆ ಈ ಸತಿ ಅವರೇ ನಮ್ಮನ್ನು ಮನೆಗೆ ಕರೆದಿದ್ದು ನನ್ನ ಮನಸ್ಸಿಗೆ ಏನೋ ಒಂಥರ ಸಂತೋಷ. ಅಮ್ಮ ನನಗೆ ತುಂಬಾ ಹತ್ರವಾಗಿದ್ದವರು. 10 ವರ್ಷ ನಾನು ಯಾವ ರೀತಿ ಇದ್ದೆ ಅಂತ ನನ್ನನ್ನು ನೋಡಿದರು. ಮತ್ತು ಅವರು ನನ್ನನ್ನು ಸ್ವಂತ ಮಗಳ ಥರ ಟ್ರೀಟ್ ಮಾಡ್ತಿದ್ರು, ನಾನು ಸ್ವಂತ ತಾಯಿ ಥರ ಟ್ರೀಟ್ ಮಾಡ್ತಿದ್ದೆ. ಬಟ್ ಯಾರ್ದೋ ಕೆಟ್ಟ ಕಣ್ಣು ಕೆಟ್ಟ ಆಲೋಚನೆಗಳಿಂದ ಅವರು ನಮ್ಮಿಂದ ದೂರ ಆಗಿ ಇರೋವಂಥ ಸಂದರ್ಭ ಬಂದಿತ್ತು. ಬಟ್ ಎಲ್ಲರ ಮನೇಲೂ ಕಷ್ಟ ಅನ್ನೋದು ಬರುತ್ತೆ ಅಲ್ವಾ. ಬಟ್ ಯಾವುದೇ ಕಾರಣಕ್ಕೂ ಅವ್ರನ್ನ ಎಲ್ಲೂ ನಾನು ಬಿಟ್ಕೊಟ್ಟಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವ್ರನ್ನ ನಾನು ಬಿಟ್ಕೊಟ್ರೆ ಅವ್ರ ಮರ್ಯಾದೆ ಹೋಯ್ತು ಅಂತ ಹೇಳಿದ್ರೆ ನನ್ನ ಮರ್ಯಾದೆ ಹೋದಂಗೆ ಅಲ್ವಾ. ಸೊ ಆದ್ದರಿಂದ ಯಾವತ್ತೂ ಅಷ್ಟೇ ಎಲ್ಲೂ ಅಷ್ಟೇ ಯಾರ ಮುಂದೆನೂ ಅವ್ರನ್ನ ಬಿಟ್ಕೊಟ್ಟಿರಲಿಲ್ಲ. ನನ್ನ ಮನಸ್ಸಲ್ಲೇ ನಾನು ನೋವು ತಿಂತಿದ್ದೆ. ಎಲ್ಲ ಹೆಣ್ಮಕ್ಳು ತಾಯಿ ಮನೆ ಅರ್ಶಿನ ಕುಂಕುಮಕ್ಕೋಸ್ಕರ ಕಾಯ್ತಾ ಇದ್ದರೆ, ನಾನು ನನ್ನ ಗಂಡನ ಮನೆಯಿಂದ ಅರ್ಶಿನ ಕುಂಕುಮ ಸಿಕ್ಕಲಿಲ್ವಲ್ಲಪ್ಪ ಅಂತ 7 ವರ್ಷದಿಂದ ಕಾಯ್ತಿದ್ದೆ. ಮದುವೆ ಆಗಿ 7 ವರ್ಷಗಳಾದರೂ ಒಂದೇ ಒಂದು ಅರ್ಶಿನ ಕುಂಕುಮ ಕೂಡ ತಗೊಳ್ಳೋ ಅಷ್ಟು ಅದೃಷ್ಟ ನಾನು ಮಾಡಿಲ್ವ ಭಗವಂತ ಅಂತ ಸುಮಾರು ಸತಿ ದೇವ್ರ ಹತ್ರ ಕಣ್ಣೀರಿಟ್ಟಿದ್ದುಂಟು. ಯಾಕೆ ನಾವು ಈ ರೀತಿ ದೂರ ದೂರ ಇದ್ದೀವಿ ಅಂತ. ಯಾಕೆ ಅಂತ ಹೇಳಿದ್ರೆ, ಅಮ್ಮಂಗೆ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ಅವರು ತುಂಬಾ ಸಾಫ್ಟ್ ಹಾರ್ಟೆಡ್ ಪರ್ಸನ್ನು. ಬಟ್ ಯಾಕೆ ಸಡನ್ನಾಗಿ ಆ ಥರ ಚೇಂಜ್ ಆದರು ಅನ್ನೋದು ನನಗೆ ಗೊತ್ತಿಲ್ಲ. ಇವಾಗವರೆಗೂ ಆ ಪ್ರಶ್ನೆ ನನ್ನಲ್ಲಿದೆ. ನನ್ನನ್ನು ಸ್ವಂತ ಮಗಳ ಥರ ಟ್ರೀಟ್ ಮಾಡ್ತಿದ್ದವರು ಮದುವೆ ಆಗಿ ಸ್ವಲ್ಪ ದಿವಸಕ್ಕೆ ಯಾಕೆ ಅವ್ರ ಮನಸ್ಸಲ್ಲಿ ಮಗ ಸೊಸೆನೇ ಬೇಡ ಅಂತ ಅನ್ನಿಸ್ಬಿಡ್ತು ಅಂತ ಗೊತ್ತಿಲ್ಲ.
ಬಟ್ ಆಗಿದ್ದಾಯಿತು. ಕಹಿ ನೆನಪುಗಳು ಇವತ್ತಿಗೇ ದೂರ ಆಗಲಿ ಅಂತ ನಾನು ಅಂದ್ಕೊಳ್ತಿದ್ದೀನಿ. ಮತ್ತು ನಾನು ಇಷ್ಟು ದಿವಸ ತಾಳ್ಮೆಯಿಂದ ಕಾದಿದ್ದಕ್ಕೆ ಒಳ್ಳೆ ದಿನ ವಾಪಸ್ ಬಂತು ಅಂತ ನನ್ನ ಮನ್ಸಿಗೆ ಅನ್ನಿಸ್ತು. ದೇವ್ರಿಗೆ ಮಾಡಿರೋ ಅಂಥ ಪೂಜೆಗೆಲ್ಲ ಇವತ್ತು ಪ್ರತಿಫಲ ಸಿಕ್ತು ಅಂತ ಅನ್ನಿಸ್ತು. ಇನ್ನು 7 ವರ್ಷಗಳಾದಮೇಲೆ ಫಸ್ಟ್ ಟೈಮು ಜೊತೇಲಿ ಹಬ್ಬ ಮಾಡ್ತಿರೋದು. ಸೊ ಅದಕ್ಕೆ ಅಪ್ಪ ಅಮ್ಮಂಗೂ ಕೂಡ ಬಟ್ಟೆ ತೊಗೊಂಡು ಹೋದೆ. ಸೊ ಅಮ್ಮಂಗೆ ಸೀರೆ ಎಷ್ಟೊಂದು ಸೆಲೆಕ್ಟ್ ಮಾಡಿ ಫೈನಲಿ ಒಂದು ಆರಿಸ್ಕೊಂಡು ಅಪ್ಪಂಗೂ ಶರ್ಟ್ ಎಲ್ಲ ತೊಗೊಂಡು ಹೋದೆ. ಸೊ ಅದಾದಮೇಲೆ ಮನೆ ಹತ್ರಕ್ಕೆ ಹೋದಾಗ ತುಂಬ ಪಟ ಅಂತ ಎದೆ ಹೊಡ್ಕೋತಿತ್ತು. ಏನೋ ಒಂಥರ ಭಯ, ಏನೋ ಒಂಥರ ಸಂತೋಷ. ಬಟ್ ಅಮ್ಮ ಮನೆ ಆಚೆನೇ ಆರತಿ ಇಟ್ಕೊಂಡು ಕಾಯ್ತಿದ್ರು. ಒಂಥರ ತುಂಬ ಸಂತೋಷ ಆಯಿತು ಅದನ್ನು ನೋಡಿ. ಆರತಿ ಮಾಡಿ ಒಳಗಡೆ ಬರ್ಮಾಡ್ಕೊಂಡ್ರು. ಅದಾದಮೇಲೆ ನನಗೆ ಅರ್ಶಿನ ಕುಂಕುಮ ಕೊಟ್ಟು ಬಳೆ ತೊಡಿಸಿ ತುಂಬಾ ಫೀಲ್ ಮಾಡ್ಕೋತಾ ಇದ್ರು. ನನ್ನ ಸೀಮಂತನೆಲ್ಲ ಮಿಸ್ ಮಾಡಿಕೊಂಡೆ, ತಪ್ಪು ಮಾಡಿಬಿಟ್ಟೆ ಅಂತ. ಬಟ್ ಅವ್ರು ಮಾಡಿದ ತಪ್ಪುಗಳನ್ನ ಅವ್ರು ರಿಯಲೈಸ್ ಮಾಡ್ಕೊಂಡಾಗ ನಾವು ಮಾಡಿದ ತಪ್ಪಿಗೂ ಕ್ಷಮೆ ಕೇಳಲೇಬೇಕಲ್ವಾ. ಸೊ ನನ್ನಿಂದ ಕೂಡ ಯಾವುದಾದ್ರೂ ಸಣ್ಣ ಪುಟ್ಟ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಂತ ನಾನು ಕೊನೆ ಬಾರಿ ಮೀಟ್ ಆದಾಗಲೇ ಹೇಳಿದ್ದೆ. ಸೊ ಈಗ ಇಬ್ಬರು ಮನಸ್ಸು ಕೂಡ ಹಗುರ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನೋ ಒಂಥರ ತುಂಬಾ ಸಂತೋಷ ಆಯಿತು. ಅವರು ಸೀಮಂತಕ್ಕೆ ಬರಲಿಲ್ಲ, ನಮ್ಮ ಮಾವನೂ ಸೀಮಂತಕ್ಕೆ ಬರಲಿಲ್ಲ. ಅಪ್ಪ ಅಮ್ಮ ಸೀಮಂತಕ್ಕೆ ಬಂದಿದ್ದರೆ ತುಂಬಾ ಚೆನ್ನಾಗಿರ್ತಿತ್ತು, ಅವ್ರ ಆಶೀರ್ವಾದ ಇರಬೇಕಿತ್ತು ಅಂತ ನಾನು ಸುಮಾರು ಸತಿ ಫೀಲ್ ಮಾಡ್ಕೋತಿದ್ದೆ. ಬಟ್ ಇವತ್ತು ಕೈ ತುಂಬ ಬಳೆ ತೊಡಿಸಿ ನನಗೆ ಆಶೀರ್ವಾದ ಮಾಡಿದ್ರಲ್ಲ, ನನಗೆ ತುಂಬಾ ಸಂತೋಷ ಆಯಿತು. ನನಗೆ ನಮ್ಮ ಮನೆಯವ್ರಿಗೆ ಪಾಪುಗೆ ಕೂಡ ಬಟ್ಟೆ ತೊಗೊಂಡಿದ್ರು ಅಪ್ಪ ಅಮ್ಮ, ಅದನ್ನು ಕೂಡ ಕೊಟ್ಟರು. ಮತ್ತು ಪಾಪುಗೆ ಚಿನ್ನದ ಚೈನ್ ಕೂಡ ಮಾಡಿಸಿದ್ರು. ಫಸ್ಟ್ ಟೈಮು ಮೊಮ್ಮಗನ್ನ ನೋಡ್ತಿರೋದು ಅಲ್ವಾ, ಸೊ ಅದಕ್ಕೋಸ್ಕರ. ಆದರೆ ಅವರು ಮೊಮ್ಮಗನಿಗೋಸ್ಕರ ಮಾಡಿಸಿದ ಚಿನ್ನದ ಒಡವೆಗಿಂತ ನನಗೆ ಕೊಟ್ಟಿದ್ದಂಥ ಅರ್ಶಿನ ಕುಂಕುಮ ಮತ್ತು ಆ ಪ್ರೀತಿ ಎಲ್ಲದಕ್ಕಿಂತ ಮಿಗಿಲಾದದ್ದು. ಆ ಸುಂದರವಾಗಿರುವಂಥ ಕ್ಷಣಗಳನ್ನ ಕಣ್ತುಂಬಿಸ್ಕೊಳ್ತಾ ಇರೋವಾಗ ಏನೋ ಒಂಥರ ಸಂತೋಷ, ಮನಸ್ಸಲ್ಲಿ ಏನೋ ಒಂಥರ ದುಃಖ ಕೂಡ ಇತ್ತು. ಇಷ್ಟು ವರ್ಷ ನಾವು ಚೆನ್ನಾಗಿದ್ದಿದ್ರೆ ಎಷ್ಟೋ ಒಳ್ಳೆ ನೆನಪುಗಳನ್ನ ನಾವು ಕಲೆ ಹಾಕ್ಕೋಬೋದಾಗಿತ್ತು. ಬಟ್ ಆದರೆ ವಯಸ್ಸು ಹೋಗಿದ್ದು ವಾಪಸ್ ಬರೋದಿಲ್ಲ. ಯಾರ್ದೋ ಒಬ್ಬರು ಕುತಂತ್ರದ ಮಾತುಗಳಿಗೆ ಮತ್ತು ಅವ್ರು ಮಾಡಿರೋವಂಥ ಷಡ್ಯಂತ್ರಗಳಿಗೆ ನಮ್ಮ ಕುಟುಂಬ ಬಲಿಯಾಗ್ತಿತ್ತು ಅಲ್ಲ, ಅದು ತುಂಬಾ ದುಃಖದ ವಿಚಾರ. ಹೋಗಿದ್ದ ಸಮಯನ ನಾವು ವಾಪಸ್ ತೊಗೊಂಬರೋದಕ್ಕಾಗಲ್ಲ. ಬಟ್ ಈಗ ನಮ್ಮ ಜೀವನದಲ್ಲಿ ಲೆಫ್ಟ್ ಓವರ್ ಪೇಜಸ್ನ ನಾವು ಹ್ಯಾಪಿಯಾಗಿ ಫೀಲ್ ಮಾಡುವಂಥ ಅವಕಾಶನ ಭಗವಂತ ಸದಾ ಹೀಗೆ ಇಟ್ಟಿರಲಿ ಅಂತ ನಾನು ಬೇಡ್ಕೋತೀನಿ. ಇನ್ನು ನಿಮ್ಮ ಕೈಯಲ್ಲಿ ಇನ್ನೊಬ್ಬರು ಸಂಸಾರನ ಉಳ್ಸೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ದಯವಿಟ್ಟು ಯಾವುದೇ ಕಾರಣಕ್ಕೂ ಇನ್ನೊಬ್ಬರು ಸಂಸಾರ ಚೆನ್ನಾಗಿದೆ ಅಂತ ನೋಡಿ ಹೊಟ್ಟೆ ಊರಿಯಿಂದ ಅವ್ರ ಸಂಸಾರನ ಯಾವ ರೀತಿ ಹಾಳು ಮಾಡೋಣ ಅನ್ನೋದು ಮಾತ್ರ ನಿಮ್ಮ ಮನಸ್ಸಿಗೆ ಯಾವತ್ತೂ ಬರಬಾರ್ದು. ನಮ್ಮ ಕೈಯಲ್ಲಿ ಒಳ್ಳೇದು ಮಾಡೋದಕ್ಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ನಾವು ಮೈ ಮರೆತು ಕೂಡ ಕೆಟ್ಟದ್ದು ಮಾಡಬಾರ್ದು. ಇಷ್ಟೊಂದು ವರ್ಷಗಳು ಆದಮೇಲೆ ನಮ್ಮ ಸಂಗಮ ಈ ರೀತಿಯಾಗಿತ್ತು. ಇದನ್ನು ನೋಡಿ ನನ್ನ ಮನಸ್ಸು ತುಂಬಾ ಭಾವಕವಾಗಿಬಿಡ್ತು. ಅಲ್ಲಿ ತುಂಬಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮ್ಮ ಹಳೇ ದಿನಗಳು, ಒಳ್ಳೆ ದಿನಗಳೆಲ್ಲ ನೆನಪಾಯಿತು. ಕೆಟ್ಟ ದಿನಗಳೆಲ್ಲ ಮರೆತು ಆ ಕಹಿ ಎಲ್ಲ ಹೋಗಿ ನಮ್ಮ ಜೀವನದಲ್ಲಿ ಬರೀ ಸಿಹಿನೇ ಉಳಿಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ. ನಮ್ಮ ಫ್ಯಾಮಿಲಿ ಪಿಕ್ಚರ್ನ ಈ ರೀತಿ ನೋಡ್ತಿದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಅಮ್ಮ ಅಪ್ಪ ಮತ್ತು ನಮ್ಮ ಎಲ್ಲರ ಮನಸ್ಸಲ್ಲೂ ಅಷ್ಟೇ, ಮುಖದ ಮೇಲೂ ಅಷ್ಟೇ ಸಂತೋಷ ಸದಾ ಹೀಗೆ ಇರಲಿ ಅಂತ ಬೇಡ್ಕೋತೀನಿ. ನಿಮ್ಮೆಲ್ಲರ ಕುಟುಂಬದಲ್ಲೂ ನೀವೇನಾದರೂ ಕಷ್ಟ ಅನುಭವಿಸ್ತಾ ಇದ್ದರೆ ದೊಡ್ಡವರು ಒಂದು ಮಾತಾಡ್ತಾರೆ, ಬಟ್ ಒಂದಲ್ಲ ಒಂದು ದಿವಸ ಅವ್ರಿಗೆ ಗೊತ್ತಾಗುತ್ತೆ. ನಾವು ನಮ್ಮ ತಾಳ್ಮೆಯಿಂದ ನಾವು ಕಾಯ್ತಾ ಇದ್ದರೆ ಅವ್ರಿಗೆ ರಿಯಲೈಸ್ ಆಗುತ್ತೆ ನಮ್ಮ ಒಳ್ಳೆತನ ಏನು ಅಂತ. ಸೊ ದಯವಿಟ್ಟು ವೆಯ್ಟ್ ಮಾಡಿ, ಒಳ್ಳೆ ದಿನಗಳು ಬಂದೇ ಬರುತ್ತೆ. ಸತ್ಯಕ್ಕೆ ಯಾವಾಗಲೂ ಜಯ ಇದ್ದೇ ಇದೆ. ತಾಳ್ಮೆ ಕಳ್ಕೊಬೇಡಿ. ನಮ್ಮ ಕುಟುಂಬದವ್ರನ್ನ ನಾವು ಯಾರ ಮುಂದೆನೂ ಬಿಟ್ಕೊಡ್ಬಾರ್ದು. ನಮ್ಮ ಕುಟುಂಬದಲ್ಲಿ ಯಾರದೇ ಮರ್ಯಾದೆ ಹೋದ್ರೂ ಅದು ನಮ್ಮ ಮರ್ಯಾದೆ ಹೋದಂಗೆ. ಇನ್ನು ಮನೆಗೆ ಹೊರಡೋಷ್ಟೊತ್ತಿಗೆ ಆಲ್ಮೋಸ್ಟ್ 9 o'clock ಆಗಿಬಿಟ್ಟಿತ್ತು. ಅವ್ರ ಅಜ್ಜಿ ತಾತ ಮೊಮ್ಮಗನ ಜೊತೆ ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ನಮ್ಮ ಪುಟಾಣಿಗೆ ಅವ್ರ ಅಜ್ಜಿ ತಾತನ ಪ್ರೀತಿ ಕೂಡ ಸಿಗ್ತಾ ಇದೆ ಅಲ್ವಾ ಅಂತ ಹೇಳಿ ತುಂಬಾ ಖುಷಿ ಆಯಿತು ನನಗೆ.
ನಾವು ಬಾಳೋ ಅಂತ ಬದುಕೋ ಅಂಥ ದಿನಗಳು ಕ್ಷಣಗಳು ಎಷ್ಟು ಅಂತ ಯಾರಿಗೂ ಗೊತ್ತಿಲ್ಲ. ದಯವಿಟ್ಟು ನಿಮ್ಮ ಪ್ರೀತಿ ಪಾತ್ರರ ಹತ್ರ ಯಾವುದೇ ರೀತಿಯಾಗಿರುವಂಥ ಕೆಟ್ಟ ಅಭಿಪ್ರಾಯ ಆಗಿರಲಿ ಅಥವಾ ದ್ವೇಷ ಆಗಿರಲಿ ನಿಮಗೆ ಇದೆ ಅಂತ ಹೇಳಿದ್ರೆ ಅದನ್ನೆಲ್ಲ ಕೈಬಿಟ್ಟು ದಯವಿಟ್ಟು ಆದಷ್ಟು ಬೇಗ ಅವ್ರ ಪ್ರೀತಿನ ಮತ್ತೆ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಇರೋ ಅಷ್ಟು ದಿನ ಸಂತೋಷವಾಗಿ ಇದ್ದು ನಮ್ಮ ಪ್ರೀತಿನ ಉಳಿಸ್ಕೊಂಡು ಬಾಳೋದೇ ಸಂತೋಷ. ಮಕ್ಕಳಿಗೆ ತಂದೆ ತಾಯಿ ಪ್ರೀತಿ ತುಂಬಾ ಇಂಪಾರ್ಟೆಂಟು. ತಂದೆ ತಾಯಿ ಪ್ರೀತಿನೇ ನಾವು ಗಳಿಸ್ಲಿಲ್ಲ ಅಂತ ಹೇಳಿದ್ರೆ ನಾವು ಏನೇ ಸಾಧನೆ ಮಾಡಿದ್ರೂ ಅದು ವ್ಯರ್ಥ. ಕಳೆದೋಗಿರೋ ದಿನಗಳನ್ನ ನಾವು ಎಷ್ಟೇ ದುಡ್ಡು ಕೊಟ್ಟರೂ ವಾಪಸ್ಸು ಪಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ನೋಡೋದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿತ್ತು ನನ್ನ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮತ್ತು ಸಂಗಮ. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೀಷಿಯಸ್ ಟೈಮ್. ಇವತ್ತಿನ ಈ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಫ್ರೆಂಡ್ಸ್. ಈ ವ್ಲಾಗಿನ ಬಗ್ಗೆನ ಅಭಿಪ್ರಾಯನ ತಪ್ಪದೆ ಕಮೆಂಟ್ ಮಾಡಿ. ಮತ್ತು ಇವತ್ತಿನ ನನ್ನ ಔಟ್ಫಿಟ್ಟು ಮತ್ತು ಪೂಜೆ, ನಮ್ಮ ಹಬ್ಬದ ಸಂಭ್ರಮ ಮತ್ತು ನಮ್ಮೆಲ್ಲರ ಸಂಗಮ ಯಾವ ರೀತಿ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ನೀವು ನನ್ನಾಗೆ ಕಷ್ಟದ ದಿನಗಳನ್ನ ಅನುಭವಿಸ್ತಾ ಇದ್ರೆ ನಿಮಗೂ ಆದಷ್ಟು ಬೇಗ ಒಳ್ಳೆ ದಿನಗಳು ಬರಲಿ ಅಂತ ನಾನು ಬಯಸ್ತೀನಿ. ಇದು ನನ್ನ ಜೀವನದ ಶ್ರೇಷ್ಠ ಸಂಕ್ರಾಂತಿ ಆಗಿತ್ತು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.